ಹಾಟ್ ಪ್ರಾಪರ್ಟಿ ಹಾಟ್ ಕೇಕ್ ಬೇಕಂದ್ರೆ ಕಾವೇರಿ ನೀರಿದೆ, ಬೋರ್ ನೀರಿದೆ. ಸಂಪಿಲಿ 5,000 ಲೀಟರ್ ಹೊಡ್ಸಿದೀನಿ. ಹಂಗೆ ಏನ್ ಕಟ್ಟಿಲ್ಲ, ವಾಸ್ತು ಪ್ರಕಾರ ಮನೆ ಕಟ್ಟಿರೋದು. ಬನ್ನಿ ಒಳಗಡೆ, ತುಂಬಾ ಕೂಲ್ ಆಗಿರುತ್ತೆ. ಸಾಯಂಕಾಲ 2 BHK ಫಸ್ಟ್ ಫ್ಲೋರ್ ಮನೆ ಸರ್. ಇದರಲ್ಲಿ ನೋ ವೇಟಿಂಗ್. ಮನೆ ತಗೊಂಡ ತಕ್ಷಣ ಏನಂದ್ರೆ ಹೇಳಿ, ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗ್ಬಿಡು. 2 ರನ್ನಿಂಗ್ ಇದೆ ಮನೆ. ಸೊ ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಿಸ್ಟರ್ ಸುನಿಲ್, ನೀವ್ ಹೇಗಿದ್ದೀರಾ? ಸರ್ ನಾನು ಆರಾಮಾಗಿದ್ದೀನಿ ಸರ್. ಸರ್ ಈ ಒಂದು ಪ್ರಾಪರ್ಟಿ ಬಂದಿದೆ ಸರ್. ಹೌದು ಸರ್, ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಏನಂದ್ರೆ ಕಾರ್ಗಳು ವಿಡಿಯೋ ಮಾಡಿ ಇನ್ನ ಅದೇ ನಮ್ದು ಇರೋದು. ಈಗ ಏನಂದ್ರೆ ಇದು ನಮ್ ಸ್ವಂತ ಪ್ರಾಪರ್ಟಿ. ಇದು ನಮ್ದು ವಸೀಮ್ ಫ್ರೆಂಡ್ ಪಾರ್ಟ್ನರ್ದು ಪ್ರಾಪರ್ಟಿ. ಅಂದ್ರೆ ಸ್ವಲ್ಪ ಅವ್ರಿಗೆ ದುಡ್ಡು ಬೇಕಾಗಿದ್ರು, ಎಲ್ಲೋ ಒಂದು ಮನೆ ತಗೊಂಡಿದ್ದಾರೆ, ಅವರು ಜಾಗ ತಗೊಂಡಿದ್ದಾರೆ ಕಟ್ಟಕಂದ, ರಿಜಿಸ್ಟರ್ ಆಗಿದೆ. ಅದಕ್ಕೂ ಇದು ಪ್ರಾಪರ್ಟಿ ಕೊಟ್ಬಿಟ್ಟು ಅಲ್ಲಿ ಆಗ್ಬಿಡೋಣ ಅಂತ ಸರ್. ಈ ಸಲ ಕಾರ್ನಲ್ಲಿ ಹೆಂಗ್ ಹೇಳ್ತೀರ ನೋಡಿ, ಚಾಲೆಂಜ್ ಮಾಡ್ತೀನಿ ಅಂತ. ಅದೇ ತರ ಇವ್ರ ಮನೆ ಕೊಡೋದು ಪ್ರೈಸ್ ಸರ್, ಕನ್ಸ್ಟ್ರಕ್ಷನ್ ಪ್ರೈಸ್ ಇಲ್ಲ. ಆ ಪ್ರೈಸ್ ನಲ್ಲಿ ಕಾರ್ ಅಂತ ಹೇಳ್ತಾ ಇದೀನಿ, ಮನೆ ಕೊಟ್ಬಿಡ್ತಾ ಇರೋದು. ಕಾರ್ ಮಾಡಿ ಬರೀ ಕಾರ್ ಅಂತ ಇದೀನಿ, ಮನೆ ಕೊಡ್ತಾ ಇರೋದು. ಕನ್ಸ್ಟ್ರಕ್ಷನ್ ದುಡ್ಡಿಲ್ಲ ಸರ್, ಕೊಟ್ಬಿಡ್ತಾ ಇರೋದು. ಎಮರ್ಜೆನ್ಸಿ ದುಡ್ಡು ಬೇಕಂತ ಕೊಡ್ತಾ ಇರೋದು. 20-30 ಡೈಮೆನ್ಷನ್ ಸೈಟ್, ತುಂಬಾ ಜೀನಾಗಿದೆ ಸರ್. ತೋರಿಸಿ ಸರ್ ಅಕ್ಕಪಕ್ಕ ಹೆಂಗಿದೆ ಅಂತ. ಸರ್ ನೋಡಿ, ಮುಂದೆ ಕರೆ ಇದೆ, ಅಪಾರ್ಟ್ಮೆಂಟ್ಗಳು ಎಲ್ಲ ಕಟ್ತಾ ಇದ್ದಾರೆ ನೋಡಿ ಸರ್. ಹಾಟ್ ಪ್ರಾಪರ್ಟಿ ಹಾಟ್ ಕೇಕ್ ಸರ್. ಜಸ್ಟ್ ನಾನು ಬರ್ತಾವಾಗ ಬನ್ನಿ ಸುನಿಲ್ ಅವರ, ಇಲ್ಲಿ ತೋರಿಸಿ, ಇಲ್ಲಿ ಮನೆ ಕಟ್ತಾ ಇರೋದು. ಇಲ್ಲಿ ನೋಡಿ, ನಾವು ಜಸ್ಟ್ ಬರ್ತಾವಾಗ ಕೇಳ್ಕೊಂಡು ಬಂದಿರೋದು ಸರ್. ಇವರು ಹೋಗ್ಕೊಂಡು ಮಾರ್ಟಿಗೇಜ್ ಇಕ್ಕಿದ್ದಾರೆ. 20 ಲಕ್ಷ ಕೊಟ್ಟು 10,000 ಕೊಡ್ಬೇಕಂತ ಲೀಸ್ಗೆ ಕೊಡ್ತಾ ಇರೋದು. 20 ಲಕ್ಷ ಕೊಟ್ಟು 10,000 ಅಂತ ಬಾಡಿಗೆ ಹೇಳ್ತಾರೆ ಸರ್. ನಮ್ಗೆ ಏನಕ್ಕೆ 55 lakhs ಪ್ರಾಪರ್ಟಿ ಕೊಡ್ತಾ ಇದೀನಿ. 20-30 ಪ್ರಾಪರ್ಟಿ, ಟೋಟಲ್ 1200 ಬಿಲ್ಡಪ್ ಸ್ಕ್ವೇರ್ ಫೀಟ್ ಏರಿಯಾ ಇದೆ. ಇದು ಕೆಳಗಡೆ 1 BHK, ಮೇಲ್ಗಡೆ 2 BHK ರನ್ನಿಂಗ್ ಇರೋದು. ಅದು ಮನೆ ಎಲ್ಲ ಇರೋದು. ನಿಮ್ಗೆ ನೀರಿದೆ, ಇದರಲ್ಲಿ ಎಲೆಕ್ಟ್ರಿಸಿಟಿ ಇದೆ ನಿಮ್ಗೆ ಸರ್. ಕಟ್ಟಿರೋದು ಫುಲ್ ಅದು ಪಿಲ್ಲರ್ ಗಿಲ್ಲರ್ ಹಾಕಿ ಎಲ್ಲ ಹೆವಿ. ಏನಂದ್ರೆ ನಮ್ಮ ಫ್ರೆಂಡ್ ಕಟ್ಟಿರೋದು ಸ್ವಂತ ಎರಕ್ಕೆ ಅಂತ ಕಟ್ಟಿರೋದು. ಅವಾಗ ಅವ್ರ ಅಪ್ಪ ಎಲ್ಲ ಇದ್ರು, ಒಂದು ಇರನ ಅಂತ ಕಟ್ಟಿರೋದು. ಈಗ ಏನೋ ಎಲ್ಲೋ ಬೇರೆ ಕಡೆ ತಗೊಂಡು ಅದಕ್ಕೋಸ್ಕರ ಮಾಡ್ಬಿಡ್ತಾ ಇರೋದು. ಬನ್ನಿ, ಬಿಲ್ಡಿಂಗ್ ಎಲ್ಲ ಫುಲ್ ವ್ಯೂ ತೋರಿಸ್ತೀನಿ ನಿಮ್ಗೆ, ಮನೆ ಹೊರಗಡೆ ಎಲ್ಲ ತೋರಿಸ್ತೀನಿ. ಇದು ನೋಡಿ ಸರ್, ಇದು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ. ಇದು ಟೆರಸ್ ಸರ್. ನೋಡಿ, 1000 ಲೀಟರ್ ಟ್ಯಾಂಕ್ ಫಿಟ್ ಮಾಡಿಸಿದ್ದಾರೆ ಸರ್. ನೀರು ಬಂದು 24 hours ಇದೆ. ಇಲ್ಲಿ ನಿಮ್ಗೆ ಬೇಕಂದ್ರೆ ಕಾವೇರಿ ನೀರಿದೆ, ಬೋರ್ ನೀರಿದೆ, 2 ಇದೆ. ಯಾವ್ದು ಬೇಕೋ ಅದು ಯೂಸ್ ಮಾಡ್ಬೋದು. 24 hours ನಿಮ್ಗೆ ಬೋರ್ ವಾಟರ್ ಇರುತ್ತೆ. ನೀರ್ ಬಗ್ಗೆ ಏನು ಟೆನ್ಷನ್ ಇಲ್ಲ. ಏನಂದ್ರೆ ಕರೆಗಳು ನೋಡಿ ಸರ್ ಹೆಂಗಿರುತ್ತೆ. ಬೇರೆ ಕಡೆ ನೀವು ಬೋರ್ದು ಯೋಚನೆ ಮಾಡ್ಬೇಕು, ಹೋಗ್ಬಿಡುತ್ತೆ ಅಂತ. ಇಲ್ಲಿ ಚಾನ್ಸ್ ಇಲ್ಲ, ಫುಲ್ ಕರೆ ಇರೋದಿಲ್ಲಿ. ಬನ್ನಿ ಸರ್, ಕೆಳಗಡೆ ಹೋಗೋಣ ಅಂತ. ನೋಡ್ತಾ ಇರ್ಬೋದು, ಲೈಕ್ ಎಂಟ್ರಿ ಹಾಕ್ಸಿದಂಗೆ ಗ್ರಾನೈಟ್ ಇದೆ. ಹೌದು ಸರ್, ಮೆಟಲ್ ನೋಡಿ ಸರ್. ಫಸ್ಟ್ ಮೆಟಲ್ಗೆ ನಾವು ಗ್ರಾನೈಟ್ ಗಳು ಹಾಕಿದೀವಿ ನೋಡಿ ಸರ್. MS ಸ್ಟೀಲ್ ಪೈಪ್ ಹಾಕಿದೀನಿ, ನೋಡ್ಕೊಳ್ಳಿ ಸರ್. ಓಕೆ, ಸೊ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ಸೊ ಇದು ಎಷ್ಟು ಫೀಟ್ ಇದೆ ಸರ್ ವಿಡ್ತ್? ಸರ್ ಇದು 3 feet ಕೊಟ್ಟಿರೋದು ಸ್ಟೆಪ್ಸ್ಗೆ. 3 feet ಮೆಟಲ್ ಗಿಟಲ್ ಎಲ್ಲ ಹಾಕಿದೀನಿ. ಫುಲ್ ಸೇಫ್ಟಿಯಿಂದ ಮಾಡಿದೀನಿ. ಮನೆ ತುಂಬಾ ಜಿನೀನ್ ಆಗಿದೆ. ಏನು ಮನೆ ಬಗ್ಗೆ ಯೋಚನೆ ಮಾಡ್ಬೋದು. ಅದು ಏನು ವಾಸ್ತು ಪ್ರಕಾರ ಕಟ್ಟಿರೋದು ಮನೆ ಇದು. ಹಂಗೆ ಏನ್ ಕಟ್ಟಿಲ್ಲ, ವಾಸ್ತು ಪ್ರಕಾರ ಮನೆ ಕಟ್ಟಿರೋದು. ಬನ್ನಿ ಒಳಗಡೆ. ಸೊ ಹಾಗೆ ನೋಡ್ತಾ ಇರ್ಬೋದು. ಸೊ ಡೋರ್, ಲೈಕ್ ಡೋರ್ ಸರ್, ಡೋರ್ ಇದೇನಂದ್ರೆ ರೆಡಿಮೇಡ್ ಡೋರ್ ಗಳು ಹಾಕಿರೋದು. ಮಿಕ್ಕಿದೆಲ್ಲ A1 ಕ್ವಾಲಿಟಿ ಯೂಸ್ ಮಾಡಿರೋದು ಸರ್. ನೋಡಿ, ಒಳ್ಳೇದಾಗಿದೆ. ದೆಹಲಿ ತುಂಬಾ ಚೆನ್ನಾಗಿದೆ. ಇದು ನೋಡಿ ಸರ್, ಇದು ಹಾಲ್ ಸರ್. ಇದು ಹಾಲ್ ಬಂದು 20/10 ಗೆ ಇರೋದು. ಇದು ಹಾಲ್, ಇದು POP ಎಲ್ಲ ಮಾಡ್ಸಿದೀನಿ ನೋಡಿ ಸರ್. POP ಎಲ್ಲ ಮಾಡ್ಸಿದೀನಿ. 20/10 ಹಾಲ್ ಇದೆ. ಇಲ್ಲಿ ಒಂದು ರೂಮ್ ಇದೆ ಇಲ್ಲಿ. ಸೊ ಇವನ್ ರೂಮ್ ಕೂಡ ನೋಡಬಹುದು. ಸೊ ನೋಡ್ತಾ ಇರ್ಬೋದು ನೋಡಿ ಸರ್. ಸೊ ನೋಡ್ತಾ ಇರ್ಬೋದು ಸರ್. ರೂಮ್ ಇದು ಬನ್ನಿ 10/15 ರೂಮ್ ಇರೋದು. ಅಟ್ಯಾಚ್ ವಾಶ್ರೂಮ್ ಸಮೇತ ಸರ್. ನೋಡಿ, ಅಟ್ಯಾಚ್ ಬಾತ್ರೂಮ್ ಗಳ ಇದೆ, ನೋಡಬಹುದು. ರನ್ನಿಂಗ್ ಮನೆ ಸರ್, ತೋರಿಸ್ತಾ ಇರೋದು ರನ್ನಿಂಗ್ ಮನೆ. ಅಲ್ಲಿ ರೂಮ್ ಹೊರಗಡೆ ಹೋದ್ರೆ ಬಾಲ್ಕನಿ ಇದೆ. ಬಾಲ್ಕನಿ ಕೊಟ್ಟಿದ್ವಿ. ಏನಾದ್ರು ಗಾಡಿನಲ್ಲಿ ಬಂದ್ರೆ, ಏನಾದ್ರು ತಗೊಳ್ಳಕ್ಕೆ ತರಕಾರಿ ತಗೊಳ್ಳಕ್ಕೆ ಬಾಲ್ಕನಿ ಒಂದು ಕೊಟ್ಟಿದ್ದೀನಿ ಅಲ್ಲಿ. ಈಗ ಬಂದು ನೋಡಬಹುದು ಸರ್. ಇಲ್ಲಿ ನೋಡಿ, ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಒಂದು ರೂಮ್ ಇದೆ. ಸೊ ಈ ರೂಮ್ ಕೂಡ ನೋಡ್ತಾ ಇರ್ಬೋದು ನಿಮಗೆ. ಸೊ ಇದು ಕೂಡ ಇದು 10/10 ರೂಮ್. ಇದು ಒಂದು 10/10 ರೂಮ್ ಇದೆ. ಅದಾದ್ಮೇಲೆ ಏನಂತ ನೋಡಿ, ಗೆಸ್ಟ್ಗಳು ಎಲ್ಲ ಬರುತ್ತೆ. ಅವ್ರಿಗೆ ಒಂದು ಸಪ್ರೇಟ್ ಬಾತ್ರೂಮ್ ಮಾಡಿದೀನಿ. ಇದು ನೋಡಿ, ಇಂಡಿವಿಜುವಲ್ ಬಾತ್ರೂಮ್. ಇದು ಕಾಮನ್ ಟಾಯ್ಲೆಟ್ ಇದು. ಮತ್ತೆ ನೋಡಿ ಸರ್, ಈಗ ಯಾವ ತರ ಇದೆ, ಓಪನ್ ಕಿಚನ್. ಈಗ ನೀವು ಅಪಾರ್ಟ್ಮೆಂಟ್ ಎಲ್ಲ ನೋಡ್ಬೋದು, ಓಪನ್ ಕಿಚನ್ ಇರೋದು. ಅದಕ್ಕೋಸ್ಕರ ಓಪನ್ ಕಿಚನ್ ಟೈಪ್ ಅವ್ರು ಮಾಡಿದ್ದಾರೆ. ಆರಾಮಿನ ಒಂದು ಸಂಸಾರ ಬಂದು ಜೀವನ ಮಾಡ್ಬೋದು ಸರ್. ಇಲ್ಲಿ ಯಾರ್ದು ಕಾಟಿಲ್ಲ, ಏನಿಲ್ಲ. ತುಂಬಾ ಕೂಲ್ ಆಗಿರುತ್ತೆ. ಸಾಯಂಕಾಲ 2 BHK ಫಸ್ಟ್ ಫ್ಲೋರ್ ಮನೆ. ಒಂದು ಹಾಲ್ ಇದೆ, 2 bedrooms ಇದೆ, ಒಂದು ಕಿಚನ್ ಇದೆ.
ಓಕೆ ಸೊ ವಿತ್ ಸಿಂಗಲ್ ಅಟ್ಯಾಚ್ಡ್ ಬಾತ್ರೂಮ್ ಅದು ಒಂದು ಕಾಮನ್ ಇದೆ, ಒಂದು ರೂಮ್ ನಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ ಸರ್. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಿಮ್ಗೆ ಅಟ್ಯಾಚ್ ಹೌದು, ಮಾಸ್ಟರ್ ಬೆಡ್ರೂಮ್ ನಲ್ಲಿ ಒಂದು ಬಾತ್ರೂಮ್ ಇದೆ ಅಟ್ಯಾಚ್, ಓಕೆ ಒಂದು ಕಾಮನ್ ಬಾತ್ರೂಮ್ ಇದೆ. ಸೊ ನಿಮ್ಗೆ ಆ ಥರ ಬೇಕು ಆರಾಮಾಗಿ ಆ ಥರ ಬೇಕಾದ ಕೆಳಗಡೆ ಬನ್ನಿ ಸರ್. ಓಕೆ ಸೊ ಕೆಳಗಡೆ ಹಿಂಗೆ ಸರ್ ಅದು ಬನ್ನಿ ಸರ್ ತೋರಿಸಿ. ಅದು 1 BHK ನಾ ಇಲ್ಲ ಹೆಂಗೆ? ಅದು 1 BHK ಸರ್. ಓಕೆ ಸೊ ಅದು ನಿಮಗೆ 1 BHK. ಇದು ನೋಡಿ ಸರ್, ಫುಲ್ ಮೇಲ್ಗಡೆಯಿಂದ ಕೆಳಗಡೆ ಅಂತ ತೋರಿಸಿದ್ರಿ, ಎಲ್ಲ ಮೆಟಲ್ಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಓಕೆ, ಮೆಟಲ್ ವಿತ್ ಗ್ರಾನೈಟ್ ಯೂಸ್ ಮಾಡಿರೋದು ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ. ಸೊ ಹಾಗೆ ನೋಡ್ತಾ ಇರ್ಬೋದು ಎಲ್ಲಾ ಕಡೆ ಇದು ನೋಡಿ ಸರ್, ಪಾರ್ಕಿಂಗ್ ಸ್ಪೇಸ್ ಇದು. ಓಕೆ, ಪಾರ್ಕಿಂಗ್ ಸ್ಪೇಸ್ ನೋಡ್ಬೋದು ನೀವು. ಇಲ್ಲಿ ಏನಂದ್ರೆ ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಓಕೆ, ಸೊ ಪಾರ್ಕಿಂಗ್ ಟೈಲ್ಸ್ ಎಲ್ಲ ಪ್ರೀಮಿಯಂ ಹಾಕಿದ್ದಾರೆ. ಒಳಗಡೆ ಎಲ್ಲ ಏನ್ ಮಾಡಿದ್ದಾರೆ ಅಂದ್ರೆ ಗ್ಲಾಸ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಈಗ ಅದೇ ಅಲ್ಲ ಸರ್ ನಡೀತಾ ಇರೋದು ಎಲ್ಲಾ ಕಡೆ, ಆಚೆ ಎಲ್ಲ ಗ್ರಾನೈಟ್ ಹಾಕ್ತಾರೆ, ಒಳಗಡೆ ಏನಂದ್ರೆ ಲುಕ್ಗೆ ಏನ್ ಮಾಡ್ತಾರೆ ಅಂದ್ರೆ ಗ್ಲಾಸ್ ಟೈಲ್ಸ್ ಹಾಕ್ತಾರೆ. ಓಕೆ, ಸೊ ಇದು ಬಂದು ನಿಮ್ಗೆ ಲೈಕ್ ಬನ್ನಿ ಸರ್, ಸೇಮ್ ಅಲ್ಲ ಸರ್ ಡೋರ್ ಇದನ್ನು? ಇದು ಒಂದು ಡೋರ್ ಬನ್ನಿ ರೆಡಿಮೇಡ್ ಡೋರ್. ಹೌದು. ಓಕೆ, ಸೊ ಇದು ಕೂಡ ನೋಡ್ತಾ ಇರ್ಬೋದು ನಿಮಗೆ. ಸೊ ಡೋರ್ ಕೂಡ ಸಕ್ಕತ್ತಾಗಿದೆ. ಇದು 10x10 ಇರಬೇಕು ಸರ್. ಇದು ಹಾಲ್ 10x10 ಇದೆ. ಒಂದು ಸ್ಟಡಿ ರೂಮ್ ತಂಗ, ಒಂದು ಡೈನಿಂಗ್ ರೂಮ್ ತಂಗ ಮಾಡಿದ್ದಾರೆ ಅಲ್ಲಿ. ಓಕೆ, ಡೈನಿಂಗ್ ರೂಮ್ ಆದ್ರೂ ಮಾಡ್ಕೋಬಹುದು ಅಥವಾ ಏನಾದ್ರೂ ಲೈಕ್ ಸ್ಟಡಿ ರೂಮ್ ತರನು ಮಾಡ್ಕೋಬಹುದು. ಇಲ್ಲಿ ಒಳಗಡೆ ಕಿಚನ್ ಇದೆ, ಮತ್ತೆ ಒಂದು ರೂಮ್ ಇದೆ ಸರ್. 1 BHK ಇದು. ಒಂದು ಸಿಂಗಲ್ ಬಾತ್ರೂಮ್ ಇದೆ, ಇದರಲ್ಲಿ ಒಂದು ರೂಮ್ ಇದೆ, ಒಂದು ಹಾಲ್ ಇದೆ. ಓಕೆ, ಕಾಮನ್ ಬಾತ್ರೂಮ್ ಇರೋದು, ಅಟ್ಯಾಚ್ ಬಾತ್ರೂಮ್ ಏನಿಲ್ಲ ಇದು ಕೆಳಗಡೆ. ಓಕೆ, ಸೊ ಪಾರ್ಕಿಂಗ್ ಕೂಡ ಲೈಕ್ ಆಲ್ಮೋಸ್ಟ್ ಲೈಕ್ 5ರಿಂದ 6 ಗಾಡಿಗಳು ಆರಾಮಾಗಿ 100% ಆಗ್ಬೋದು ಸರ್. ಓಕೆ, 5ರಿಂದ 6 ಅದು ಫುಲ್ ಜಾಗ ಬಿಟ್ಟು ಆಗ್ಬೋದು ಗಾಡಿಗೆ, ಅಷ್ಟು ಸ್ಪೇಸ್ ಇದೆ. ಮತ್ತೆ ಇದರಲ್ಲಿ ನಿಮ್ಗೆ ರನ್ನಿಂಗ್ ಸ್ಯಾನಿಟರಿನೂ ಇದೆ, ರನ್ನಿಂಗ್ ಸ್ಯಾನಿಟರಿ ಇದೆ, ರನ್ನಿಂಗ್ ನೀರ್ ಇದೆ ಇದರಲ್ಲಿ, ರನ್ನಿಂಗ್ ಎಲೆಕ್ಟ್ರಿಸಿಟಿ ಇದೆ. ನೋಡ್ರೆ ಸಂಪ್ ಇದೆ ಸರ್. ಹೌದು, ಮೇನ್ ಸಂಪ್. ಸಾರಿ, ಸಂಪಿಗೆ ಹೇಳಕ್ಕೆ ಮರ್ತೋಗ್ಬಿಟ್ಟಿದೆ ಸರ್. ಸಂಪಿಲಿ 5,000 ಲೀಟರ್ ಹೊಡ್ಸಿದ್ದೀನಿ. 5,000 ಲೀಟರ್ ಆರಾಮಿಂದ ನೀರಿರುತ್ತೆ, ಏನು ತೊಂದರೆ ಆಗಲ್ಲ. ಬೋರು ಇದೆ, ಬೋರ್ನಲ್ಲಿ ನೀರು ಬರ್ತಾ ಇರುತ್ತೆ, ತುಂಬ್ತಾ ಇರುತ್ತೆ, ಆಟೋಮೆಟಿಕ್ ಕನೆಕ್ಷನ್ ಇದೆ, ಮೇಲ್ಗಡೆ ನೀರು ಹೋಗ್ತಾ ಇರುತ್ತೆ ಸರ್. ಓಕೆ, ಸೊ ಹಾಗೆ ನೋಡ್ತಾ ಇರ್ಬೋದು, ಹಾಗೆ ನೋಡ್ಬೋದು. ಬನ್ನಿ ಸರ್, ಆಚೆಯಿಂದ ಹೇಳ್ತೀನಿ ಸರ್. ಇಲ್ಲಿ ನೋಡಿ, ಇಲ್ಲಿ ಗೇಟ್ ಹಾಕಿದ್ದೀನಿ ನೋಡಿ. ಗೇಟ್ ಮಾತ್ರ 15 ಅಡಿ ಗೇಟ್ ಇದೆ ಸರ್. ಓಕೆ, 15 ಅಡಿ ಗೇಟ್ ಇದೆ. ಬಿಲ್ಡಿಂಗ್ ತೋರಿಸಿ ಸರ್ ಕೆಳಗಡೆಯಿಂದ. ಇಲ್ಲಿ ನಾವು ಗ್ರೌಂಡ್ ಫಸ್ಟ್ ಕಟ್ಟಿದ್ದೀನಿ. ನಿಮಗೆ ಫ್ಯೂಚರ್ನಲ್ಲಿ ಬೇಕಂದ್ರೆ ಸರ್, ಇದರಲ್ಲಿ ಪಿಲ್ಲರ್ ಹಾಕಿದ್ದೀನಿ. ಪಿಲ್ಲರ್ ನಿಮಗೆ ಆಲ್ಮೋಸ್ಟ್ ಇದರಲ್ಲಿ 8 ಅಡಿ ಹೊರಗಡೆ ಹಾಕಿದ್ದೀನಿ. ನೀವು ಬೇಕಂದ್ರೆ ಇನ್ನೂ ಒಂದು 4-5 ಫ್ಲೋರ್ ಕಟ್ಬೋದು. ಮನೆಗೆ ಏನು ಡ್ಯಾಮೇಜ್ ಆಗಲ್ಲ. ಕಣ್ಣು ಮುಚ್ಚಿ ನೀವು 3 ಫ್ಲೋರ್ ಇನ್ನ ಕಟ್ಬೋದು ಸರ್ ನೀವು. ಹತ್ರ ಸ್ಟ್ರಾಂಗ್ ಇದೆ. ಪಾಯ, ಪಿಲ್ಲರ್ ಎಲ್ಲ ತುಂಬಾ ಸ್ಟ್ರಾಂಗ್ ಇದೆ. ಕ್ವಾಲಿಟಿನೂ ಏನು ಯೂಸ್ ಮಾಡಿದಾರಲ್ಲ, ತುಂಬ ಒಳ್ಳೇದು ಕ್ವಾಲಿಟಿ ಯೂಸ್ ಮಾಡಿದ್ದೀನಿ. ಏನಾಗಂದ್ರೆ ಇದು ವಸೀಮ್ ನಿನ್ಕೊಂಡು ಮಾಡಿಸಿರೋದು ಮನೆ, ಅವ್ರು ಬರೋಕ್ಕೆ ಮಾಡಿಸಿರೋದು ಮನೆ ಇದು. ಇವರು ಯೋಚನೆ ಮಾಡಿರಲ್ಲ ಸೇಲ್ ಮಾಡ್ತೀರಿ ಅಂತ. ಇದೇನು ಕಾರಿಲ್ಲ ತೊಗೊಳ್ಬಿಡೋದು ಸೇಲ್ ಮಾಡೋದು ಅಂತ. ನಾವು ಏನು ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನಲ್ಲಿಲ್ಲ ಸೇಲ್ ಮಾಡೋಕ್ಕೆ. ದುಡ್ಡು ಬೇಕಂದ್ರೆ ಕೊಡ್ತಾ ಇರೋದು ಇದು ಮನೆ ಇದು ಸರ್. ತುಂಬ ಕಡಿಮೆ ಪ್ರೈಸ್ ಕೊಟ್ಬಿಡ್ತಾ ಇರೋದು. ಇದು ಲೊಕೇಶನ್ ಇರೋದು ಎಲ್ಲ ಅಂದರೆ ಬೇಗೂರಿನಲ್ಲಿ, ಬೇಗೂರು ಲಕ್ಷ್ಮೀ ಲೇಔಟ್ ಸರ್ ಇದು. ಸರ್ ನೀವು ಬರೀ ನೀವು ಗೂಗಲ್ನಲ್ಲಿ ಚೆಕ್ ಮಾಡಿದ್ರೆ ಸಾಕು. ಮತ್ತು ಫೆಸಿಲಿಟಿ ಎಲ್ಲ ಇದೆ, ಹಾಸ್ಪಿಟಲ್ಸ್ ಇದೆ. ಇದೇನು ಹಳ್ಳಿ ಇಲ್ಲ, ಪಕ್ಕ ಬೆಂಗಳೂರು ಒಳಗಡೆ ಇದು BDA ಪ್ರಾಪರ್ಟಿ. ಅಂದರೆ ಇಲ್ಲಿ ನೋಡಿ ಸರ್, ಪಕ್ಕದ ಮನೆ ತೋರಿಸ್ಬೋದು. ಇವರು ಬರೀ 60 lakhs rupees ಲೋನ್ ತೊಗೊಂಡಿದ್ದಾರೆ. ಆದಮೇಲೆ ಈ ಖಾತಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಇದು ಗ್ರಾಮ ಥಾನಲ್ಲಿ ಇದ್ದಾರೆ. ನಿಮಗೆ ಬೇಕಂದ್ರೆ ಇದು ಈ ಖಾತಾ ಆರಾಮಿಂದ ಆಗ್ಬಿಡ್ತಾ ಇದೆ. ಎಲೆಕ್ಟ್ರಾನಿಕ್ಸ್ ಖಾತಾ ಚೇಂಜ್ ಮಾಡಿಸ್ಕೊಳ್ಳಬೇಕು. ಅದೇ ಟೈಮಲ್ಲಿ ನಾವು ಖಾತಾ ಚೇಂಜ್ ಮಾಡಿ ಕೊಡ್ತೀವಿ. ಲೋನು ಬೇಕಾ, ಲೋನು ಆಗುತ್ತೆ ಮನೆಗೆ. ನಾವು ಗಾಡಿಗೆ ಲೋನ್ ಅಂತೀರಾ, ಮನೆಗೂ ಲೋನ್ ಆಗುತ್ತೆ, ಒಳ್ಳೆ ಲೋನ್ ಆಗುತ್ತೆ. ಇದು ಡೈಮೆನ್ಷನ್ ತೋರಿಸಿದೆ ರೋಡ್ದು ಸರ್. ರೋಡ್ದು ಡೈಮೆನ್ಷನ್ 25 ಅಡಿ ಇರುತ್ತೆ ಸರ್ ಇದು. ಓಕೆ, ಸೊ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹೆಂಗೆ ಸರ್? ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದೆ. ಡಾಕ್ಯುಮೆಂಟ್ ಬಗ್ಗೆ ಏನು ಯೋಚನೆ ಮಾಡೋಂಗಿಲ್ಲ. ಮುಂದೆ ಬನ್ನಿ, ಡಾಕ್ಯುಮೆಂಟ್ಸ್ ತೋರಿಸ್ತೀನಿ. ನಿಮ್ಮ ಲಾಯರ್ ಇದ್ದಾರೆ, ಲಾಯರ್ಗೆ ಹೋಗಿ ತೋರಿಸ್ಕೊಳ್ಳಿ. ನೀವು ಏನಿದೆ ಲೀಗಲ್ ಆಗಿ ಮಾಡಿಸ್ಕೊಳ್ಳಿ. ಮತ್ತೆ ಬನ್ನಿ ಸರ್, ಇದು ಪ್ರೈಸ್ ಹೇಳ್ಬಿಡ್ತೀನಿ. ಫಸ್ಟ್ 55 ಲಕ್ಷ. ಎಷ್ಟು ಸರ್? 55 ಲಕ್ಷಕ್ಕೆ ನಿಮಗೆ ಮನೆ ಕೊಡ್ತಾ ಇರೋದು ಸರ್. ನಿಮಗೆ ಕಟ್ಟೆ ಕನ್ಸ್ಟ್ರಕ್ಷನ್ಗೆ ದುಡ್ಡು ಹೋಗ್ತಾ ಇದೆ ಸರ್. ಎಲ್ಲ ಕಟ್ಟಿರೋದು ಹೊಸ ಮನೆ, ಏನು ಹಳೆ ಮನೆ ಅಂತ ತಿಳ್ಕೊಂಡ್ಬಿಡಿ ನೀವು. ಏನು ಅಬ್ಬಬ್ಬಾ ಅಂತ ಒಂದು 4-5 ವರ್ಷ ಅಷ್ಟೇ ಒಳಗಡೆ ಇರೋದು. ಇದು ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡಿರೋದು, ಕೊಟ್ಬಿಡ್ತಾ ಇರೋದು. ಸ್ವಲ್ಪ ದುಡ್ಡು ಬೇಕಂದರೆ ಬೇಗ ಬನ್ನಿ ಸರ್. ನೀವು ನಮ್ಮ ನಂಬರ್ ಹಾಕಿರ್ತೀರ, ಆಲ್ಮೋಸ್ಟ್ ಕಾಲ್ ಮಾಡಿ. ನಿಮಗೆ ಏನಾದರೂ ಬೇಕಂದ್ರೆ ನಿಮ್ಮ ಲೊಕೇಶನ್ ಕಳ್ಸಿನಿ. ಇದು ಮನೆದು ನೀವು ಸಿಂಗಲ್ ಬೇಕಂದ್ರೆ ಬರ್ಬೋದು, ವಿಸಿಟ್ ಮಾಡ್ಬೋದು, ಗ್ರಾಬ್ ಮಾಡ್ಕೊಳ್ಳಿ ಹೋಗಿ ಸರ್. ಆಪರ್ಚುನಿಟಿ ಕೊಡ್ತಾ ಇರೋದು. ಇದು ಜಾಸ್ತಿ ಟೈಮ್ ಇರಲ್ಲ, ವಿಡಿಯೋ ಆಗಿಬಿಟ್ಟಿದ್ದೀನಿ. ಏನಕ್ಕಂದ್ರೆ ಅಕ್ಕಪಕ್ಕ ಅವರು ಕೇಳ್ತಾ ಇದ್ದಾರೆ, ನಾವು ಒಂದು ವಿಡಿಯೋದಲ್ಲಿ ನೀವು ಬಂದಿದ್ದೀರಾ,
ಏನಂದ್ರೆ ನಮ್ಮ ಫ್ರೆಂಡ್ ಅಂದ ಬನ್ನಿ ಆಗ್ಬಿಡೋಣ ಅಂತ ಆಗ್ಬಿಟ್ಟಿರೋದು ಸರ್ ವಿಡಿಯೋ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಏನಾದ್ರು ಬೇಕಾದ್ರೆ ನೋಡ್ತೀನಿ ಅಂದ್ರೆ ಡೈರೆಕ್ಟ್ ಆಗಿ ಆರಾಮಾಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಬಂದ್ಬಿಟ್ಟು ನೋಡ್ಬೋದು ನಿಮ್ಮ ಮನೆ. ಸೊ ಆರಾಮಾಗಿ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಸರ್ ಕಾಲ್ ಮಾಡ್ಕೊಂಡು ಆರಾಮಾಗಿ. ಹೌದು ಸರ್, ಎಲ್ಲ ವಿಡಿಯೋ ಸಮೇತ ಹಾಕಿರೋದು ಸರ್, ಲೈವ್ ಹಾಕಿರೋದು, ಮನೆ ಒಳಗಡೆ ಎಲ್ಲ ಹಾಕಿದ್ದೀನಿ, ರನ್ನಿಂಗ್ ಮನೆಗಳಿರೋದು. ಇದು ಏನಂದ್ರೆ 2 ಮನೆನೂ ಬಾಡಿಗೆ ಇರೋದು. ನಿಮ್ಗೆ ಬೇಕಂದ್ರೆ ನಿಮ್ಗೆ ಲೀಸು ಮಾಡಿಸ್ಕೊಡ್ತೀನಿ, ಇಲ್ಲ ಕಂಟಿನ್ಯೂ ಮಾಡ್ತೀನಿ, ಕಂಟಿನ್ಯೂ ಅದು ಆಪ್ಷನ್, 2 ಆಪ್ಷನ್ ಇದೆ. ನೋ ವೇಟಿಂಗ್ ಸರ್, ಇದರಲ್ಲಿ ನೋ ವೇಟಿಂಗ್. ಮನೆ ತಗೊಂಡ ತಕ್ಷಣ ಏನಂದ್ರೆ ಹೇಳಿ ನಿಮ್ಗೆ ಇನ್ಕಮ್ ಸ್ಟಾರ್ಟ್ ಆಗ್ಬಿಡು. 2 ರನ್ನಿಂಗ್ ಇದೆ ಮನೆ. ನಿಮ್ಗೆ ಬೇಕಂದ್ರೆ ರಿಲೀಸ್ ಆಗುತ್ತೆ, ಕಂಟಿನ್ಯೂ ಬೇಕಂದ್ರೆ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಆಗುತ್ತೆ. ರನ್ನಿಂಗ್ ಮನೆಗಳು ಇರೋದು. ಬೇರೆ ಕಡೆ ಅಟ್ಲೀಸ್ಟ್ ನೀವು ವೇಟ್ ಮಾಡಬೇಕು ಏನಿಲ್ಲ, ತೊಗೊಂಡು ಬರ್ತಾ ಆಗಬೇಕು. ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ನಿಮಗೆ ಇನ್ಕಮ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಮನೆಯಲ್ಲಿ.